ದೇವರಾದ ಯೇಸುಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಲೋಕವು ಬಹಳ ಮೋಸಕರವಾದಂಥ ಪರಿಸ್ಥಿತಿಗೆ ಹೋಗುತ್ತಾ ಇದೆ. ನಾವು ನೋಡುತ್ತಾ ಇರುವಂಥ ಒಂದೊಂದು ವಿಷಯಗಳು ಅಂದರೆ ರಾಜಕಾರಣವಾಗಿರಬಹುದು, ಅಂದ್ರೆ ವರ್ಲ್ಡ್ ಪಾಲಿಟಿಕ್ಸ್ ಬಹಳ ಮೋಸಕರವಾದ ಪರಿಸ್ಥಿತಿಗೆ ಹೋಗುತ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ದೊಡ್ಡ ಬಿಕ್ಕಟ್ಟು ಉಂಟಾಗಿದೆ. ಕ್ಲೈಮೇಟ್ ನೋಡಿ, ಅದು ಇದಕ್ಕಿಂತ ಬಹಳ ಮೋಸಕರವಾದ ಕಂಡೀಷನ್ಗೆ ಹೋಗ್ತಾ ಇದೆ. ಲೋಕಾದ್ಯಂತ ಒಂದೊಂದು ವಿಧದಲ್ಲಿ ತನ್ನ ವಿಕಾರತೆಯನ್ನು ತೋರಿಸ್ತಾ ಇದೆ. ಇವತ್ತು ಆ ರೀತಿಯಾದ 3 ಮುಖ್ಯವಾದ ವಿಷಯನ ನಾವು ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ನಾವು ಯಾವಾಗಲೂ ನೋಡುವಂತೆ ಇಸ್ರಾಯೇಲ್, ಇರಾನ್, USA ಕಾನ್ಫ್ಲಿಕ್ಟ್. ಇದರಲ್ಲಿ ನಾವೇನ್ ನೋಡುತ್ತೇವೆ ಅಂದ್ರೆ, ಈ ಇರಾನ್ಗೂ ಹಾಗೂ ಯುಎಸ್ಗೆ ನೋಡುವುದಾದರೆ ಎಲ್ಲವೂ ಕೂಡಿ ಬರುವ ಹಾಗೆ ಇದೆ, ಆದ್ರೆ ಹತ್ತಿರ ಬರುತ್ತದೆ ಹಾಗೆ ಹೋಗುತ್ತದೆ. ಯಾವುದೋ ಒಂದು ಕಾರಣ ಎಂಬುದಾಗಿ ಹೇಳುತ್ತಿದ್ದಾರೆ. ಆದರೆ ಓವರ್ ಆಲ್ ಆಗಿ ನೋಡುವುದಾದರೆ ಎಲ್ಲದಕ್ಕೂ ಕೂಡ ಇಸ್ರಾಯೇಲೇ ಕಾರಣ ಎನ್ನುವಂತಹ ಒಂದು ಕೇಂದ್ರ ಬಿಂದುವಲ್ಲಿ ನಿಂತಿದ್ದಾರೆ. ಅಂದ್ರೆ ಇಸ್ರಾಯೇಲಿನ ವಿರೋಧತ್ವ ಹಾಗೂ ಇಸ್ರಾಯೇಲ್ ಇದರೊಳಗೆ ತಲೆ ತೂರಿಸುವಂತದ್ದೇ ಕಾರಣವಾಗಿದೆ ಎಂದು ಹೇಳುತ್ತಿದ್ದಾರೆ. ಈಗ ಇರಾನ್ನ ಚೀಫ್ ಕಮಾಂಡರ್ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ನಮಗೂ ಹಾಗೂ US ನ ನಡುವೆ ಎಲ್ಲವೂ ಕೂಡ ಸುಗಮವಾಗಿಯೇ ಇದೆ, ಆದರೆ ಇದನ್ನು ಕೆಡಿಸುವಂತ ಕೆಲಸವನ್ನೇ US ಮಾಡುತ್ತಾ ಇದೆ ಎಂದು ಹೇಳುತ್ತಿದ್ದಾರೆ. ಎರಡನೆಯದಾಗಿ ಇದೇ ಕಾರ್ಯವನ್ನು US ಹೇಗೆ ನೋಡುತ್ತಾ ಇದೆ ಅಂದ್ರೆ, ಹೇಗಾದ್ರೂ ಇದನ್ನು ಮುಗಿಸಬೇಕೆಂಬುದಾಗಿ ನೋಡುತ್ತಾ ಇದೆ. ಕಾರಣ ಏನೆಂದರೆ, ಆರ್ಥಿಕವಾಗಿ ದೊಡ್ಡ ಮುಗ್ಗಟ್ಟನ್ನು US ಸಂಧಿಸುತ್ತಾ ಇದೆ, ಲೋಕದ ದೇಶಗಳು ಸಂಧಿಸ್ತಾ ಇದೆ. ಸೊ ಇದನ್ನು ಹೇಗಾದ್ರೂ ಮುಕ್ತಾಯಕ್ಕೆ ತರಬೇಕೆಂಬುದಾಗಿ ಅವರು ನೋಡುತ್ತಾ ಇದ್ದಾರೆ. ಸರಿ, ಇಸ್ರಾಯೇಲ್ ಕಡೆ ಇದು ಹೇಗೆ ನಡೆಯುತ್ತಾ ಇದೆ ಎಂಬುದಾಗಿ ನೋಡುವುದಾದರೆ, ಯಾಕಂದ್ರೆ ಇರಾನ್ ಸೈಡ್ ನಿಂದ ಅದನ್ನು ಹೇಳುತ್ತಿದ್ದಾರೆ, US ಸೈಡ್ ನಿಂದ ಇದನ್ನು ಹೇಳುತ್ತಿದ್ದಾರೆ. ಅದಕ್ಕೆ ಇಸ್ರಾಯೇಲ್ ಸೈಡ್ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ಈ ಒಂದು ಯುದ್ಧವನ್ನು ಯಾವುದಕ್ಕಾಗಿ ಆರಂಭಿಸಿದ್ರಿ? ಇರಾನ್ ಅವರ ಹತ್ರ ಇರುವಂತ ಯುರೇನಿಯಂ ಎನ್ರಿಚ್ಮೆಂಟ್ ಅದು ಇತ್ತು ಎಂಬುದಾಗಿ ಹೇಳಿದ್ರೆ ಈಗ ಇಲ್ಲ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಒಂದು ತೀರ್ಮಾನ ಹೇಳಿ. ಅಷ್ಟು ಮಾತ್ರವಲ್ಲದೆ, ಈಗ ನೀವು ಮಾಡುವಂತಹ ಒಂದು ಒಪ್ಪಂದ ಮತ್ತೆ ಇರಾನ್ ಅನ್ನು ದೊಡ್ಡ ದೇಶವನ್ನಾಗಿ ಮಾರ್ಪಡಿಸುತ್ತದೆ. ಅದು ಆ ಸ್ಥಳದಲ್ಲಿ ಇರುವಂತಹ ಮಧ್ಯಪ್ರಾಚ್ಯ ದೇಶಗಳಿಗೆ ಅದು ಮುನ್ಸೂಚನೆಯಾಗಿರುತ್ತದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂದು ನೋಡುವುದಾದರೆ, ಇರಾನ್ಗೆ ವಿರೋಧವಾಗಿ ಎಷ್ಟು ಅರಬ್ ದೇಶಗಳು ಇದೆ, ಅವರು ಅದನ್ನು ಒಪ್ಪಿಕೊಳ್ಳುತ್ತಾ ಇಲ್ಲ. ಇದು ಅವರ ಮಧ್ಯದಲ್ಲಿರುವಂತಹ ಜಿಯೋ ಪಾಲಿಟಿಕ್ಸ್, ಅದನ್ನು ಬಿಡೋಣ. ಆದರೆ ಇರಾನ್ಗೆ ಸಪೋರ್ಟ್ ಮಾಡುವಂತ ದೇಶವಾಗಿರುವಂತ ಲೆಬನಾನ್ ಅಂದ್ರೆ ಹಿಜ್ಬುಲ್ಲಾ ಇದ್ದಾರೆ, ಅದೇ ರೀತಿಯಾಗಿ ಹೇಮನ್ ಹೌತೀಸ್ ಇದ್ದಾರೆ. ಸೊ ಇವರೆಲ್ಲರನ್ನು ಉಗ್ರವಾದಿಗಳ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಈಗಲೇ ಸೌದಿ ಅರೇಬಿಯಾ ಆ ಲೆಬನಾನ್ ಅನ್ನು ಆ ಉಗ್ರವಾದಿಗಳ ಪಟ್ಟಿಯಿಂದ ತೆಗೆದಿದ್ದಾರೆ. ಇದುವರೆಗೂ ಇತ್ತು. ಹಾಗಾದ್ರೆ ಇವರು ಯಾರನ್ನೆಲ್ಲ ಉಗ್ರವಾದಿಗಳ ಲಿಸ್ಟ್ ಎಂದು ಹೇಳ್ತಿದ್ರು, ಅದೆಲ್ಲದಕ್ಕೂ ಇರಾನ್ ಸಪೋರ್ಟ್ ಮಾಡ್ತಾ ಇತ್ತು. ಸೊ ಇದನ್ನೇ ಇಸ್ರಾಯೇಲ್ ಹೇಳುತ್ತಾ ಇದೆ, ಈ ರೀತಿ ಉಗ್ರವಾದಿಗಳ ಲಿಸ್ಟಿಗೆ ಅವರು ಹೆಲ್ಪ್ ಮಾಡ್ತಿದ್ದಾರೆ, ಅವರು ನಾಳೆ ಇದಕ್ಕಿಂತ ಹೆಚ್ಚಿನದು ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕೊನೆಯದಾಗಿ ಎಲ್ಲಿ ಮುಗಿಯುತ್ತದೆ ಅಂದ್ರೆ, ಯುದ್ಧದಲ್ಲೇ ಮುಗಿಯುತ್ತದೆ. ಆದರೆ ಇದು ಯಾವುದೋ ಒಂದು ದೊಡ್ಡ ಗಲಿಬಿಲಿಯಲ್ಲಿ ಹೋಗುತ್ತಾ ಇದೆ. ಇದರ ನಡುವೆ ಇಸ್ರಾಯೇಲ್ ಪ್ರಧಾನಿ ಹೇಳಿರುವಂತದ್ದೇ ಬಹಳ ಮುಖ್ಯವಾದ ಸ್ಟೇಟ್ಮೆಂಟ್. ಎಲ್ಲರೂ ಹೇಗೆ ನೋಡುತ್ತಾರೆ ಅಂದ್ರೆ, ಇಸ್ರಾಯೇಲ್ಗೆ US ನವರೇ ಎಲ್ಲಾ ಸಪೋರ್ಟ್ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅದನ್ನು ನೋಡುವಾಗ ಅದೇ ನಿದರ್ಶನವಾದ ಸತ್ಯವಾಗಿದೆ. ಆದರೆ ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ನೋಡಿದ್ವಿ, ಇಸ್ರಾಯೇಲ್ಗೂ ಹಾಗೂ ಅಮೆರಿಕಾದವರಿಗೆ ಒಂದು ದೊಡ್ಡ ಬಿರುಕು ಉಂಟಾಗಿದೆ. ಇದೇ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಟ್ರಂಪ್ ಇಸ್ರಾಯೇಲ್ಗೆ ವಿರೋಧವಾಗಿ ಮಾತನಾಡಲು ಇಸ್ರಾಯೇಲ್ ಪ್ರಧಾನಿ ಕೂಡ ಟ್ರಂಪ್ಗೆ ವಿರೋಧವಾಗಿ ಮಾತನಾಡಿ ಅದು ಹಾಗೆ ಹೋಗ್ತಾ ಇತ್ತು. ಈಗ ಅದಕ್ಕೆ ಅಂತಿಮ ಆಡುವುದಕ್ಕಾಗಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಇಸ್ರಾಯೇಲ್ ಪ್ರಧಾನಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಇಸ್ರಾಯೇಲ್ನ ನೆರವಿನಿಂದ ನಾವೇನ್ ಬದುಕ್ತಾ ಇಲ್ಲ, ಅವರು ಕೊಡುವಂತ ನೆರವನ್ನು ನಾವು ಸಾಮಾಜಿಕ ಕಾರ್ಯಗಳಿಗೆ ಯೂಸ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಅವಶ್ಯಕತೆಯನ್ನು ನಾವೇ ಸಂಧಿಸಿಕೊಳ್ಳುತ್ತೇವೆ. US ನ ನೆರವು ಇಲ್ಲದೆ ನಾವು ಸಸ್ಟೈನ್ ಮಾಡುವುದಕ್ಕೆ ಸಾಧ್ಯ ಅಂತ ಅವರು ಹೇಳಿದ್ದಾರೆ. ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ, ವಿ ಡೋಂಟ್ ವಾಂಟ್, ನಮಗೆ ಅವಶ್ಯವಿಲ್ಲ ಎನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ಇದು ಹಾಗೆ ಒಂದು ರೀತಿಯಾದ, ಇದು ಎಷ್ಟು ವರ್ಷಗಳ ಸ್ನೇಹ ಎಂಬುದಾಗಿ ನೋಡುವುದಾದ್ರೆ ಹೆಚ್ಚು ಕಮ್ಮಿ 70 ರಿಂದ 80 ವರ್ಷ. ಇದೇ ಸ್ನೇಹ US ಗೂ ಯುರೋಪ್ಗಿತ್ತು, ಅಲ್ಲೂ ಕೂಡ ಸಮಸ್ಯೆ ಆಗಿದೆ. ಈಗ ಎಲ್ಲ ಗಮನಿಸಿ ನೋಡುವುದಾದ್ರೆ, ಒಂದು ಕಡೆ ಇಸ್ರೇಲ್ ತಡೆ ಹಿಡಿಯುತ್ತಾ ಇದೆ, ಇನ್ನೊಂದು ಕಡೆ ಅಮೆರಿಕ ತಡೆ ಹಿಡಿಯುತ್ತಿದೆ. ಇದೆಲ್ಲ ಮುಂದೆ ಇನ್ನೊಂದು ಶಕ್ತಿಶಾಲಿ ರಾಷ್ಟ್ರ ರೂಪಿಸುವ ಹಂತಕ್ಕೆ ಹೋಗುತ್ತದೆ. ಅದು ಇಸ್ರೇಲ್ಗೆ ವಿರೋಧವಾದಂತ ರಾಷ್ಟ್ರವಾಗಿರುತ್ತದೆ. ಸೊ ಇದುವೇ ಈಗ ಇಸ್ರೇಲ್, ಇರಾನ್ ಹಾಗೂ ಅಮೆರಿಕದ ನಡುವೆ ಇರುವಂತ ಕಾನ್ಫ್ಲಿಕ್ಟ್ ನ ಮುಂದಿನ ಹಂತ. ನಾವು ಇದರ ಕುರಿತಾಗಿರುವಂತ ಅಪ್ಡೇಟ್ಸ್ ಅನ್ನು ಬರುವಂತ ಸಂಚಿಕೆಯಲ್ಲಿ ತಿಳಿಸುತ್ತೇವೆ, ದೇವರ ಚಿತ್ತ ಇರುವುದಾದರೆ. ನಾವೀಗ ಮುಂದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು, ಯುರೋಪ್ ಕುರಿತಾಗಿರುವಂತ ಬಹಳ ಮುಖ್ಯವಾದ ವಿಷಯವನ್ನು ನೋಡಲಿದ್ದೇವೆ. ಈಗ ಯುರೋಪ್ನಲ್ಲಿ ಎಲ್ಲಾ ಭಾಗದಲ್ಲೂ ಅಂದ್ರೆ ಯುರೋಪ್ನ ಎಲ್ಲಾ ದೇಶಗಳಲ್ಲೂ ಟೆಂಪರೇಚರ್, ಉಷ್ಣತೆಯ ಪರಿಸ್ಥಿತಿ ಹೇಗಿದೆ ಎಂದು ಕೇಳುವುದಾದ್ರೆ 40 ಡಿಗ್ರಿ 45 ಡಿಗ್ರಿಯನ್ನು ದಾಟಿದೆ. ಆ 40 ಡಿಗ್ರಿ 45 ಡಿಗ್ರಿ ಎನ್ನುವಂಥದ್ದು ನಮಗೆ ಅದು ಸಾಧಾರಣವಾಗಿರುತ್ತದೆ. ಹೇಳ್ಬೇಕಂದ್ರೆ ಅದು ನಮಗೆ ಅಧಿಕ. ನಮಗೆ ಉರಿ ಬಿಸಿಲು ಅನ್ನುತ್ತಾರೆ, ಮೇ ತಿಂಗಳಲ್ಲಿ ಬರುತ್ತದೆ. ಆಗಲೇ ನಾವು 38-40 ಅಚೀವ್ ಮಾಡುತ್ತೇವೆ. ಕೆಲವು ವರ್ಷಗಳಿಂದ, ಕಳೆದ ಒಂದು 10 ವರ್ಷಗಳಿಂದ ಒಂದು 40 ಡಿಗ್ರಿ ನಾವು ದಾಟಿದ್ದೇವೆ. ಈ 40-45 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಎಲ್ಲಿರುತ್ತದೆ ಅಂತ ನೋಡುವುದಾದರೆ, ಸೌದಿ ಅರೇಬಿಯಾ ಅಂತಹ ದೇಶಗಳಲ್ಲಿ ಮರುಭೂಮಿ ಇರುವಂತಹ ಕಡೆಯಲ್ಲಿ ಈ ರೀತಿಯಾದ ಉಷ್ಣತೆ ಇರುತ್ತದೆ, 48-49 ಬರುತ್ತದೆ. ಆದ್ರೆ ಯುರೋಪ್ ಅಲ್ಲಿ ಈಗ 45 ಡಿಗ್ರಿ ದಾಟಿದೆ. ಈ ಉಷ್ಣತೆಯನ್ನು ಅವರಿಂದ ತಾಳುವುದಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ, ಅವರಿಗೆ ಗರಿಷ್ಠ ಅಂದ್ರೆ 18-20 ಡಿಗ್ರಿ. ನಾನು ಹೇಳ್ತಾ ಇರುವಂತದ್ದು ಬೇಸಿಗೆ ಕಾಲದಲ್ಲಿ.
ಬೇರೆ ಸಮಯದಲ್ಲಿ ಅವರಿಗೆ 2-3 ಡಿಗ್ರಿ ಇರುತ್ತದೆ, ಕೆಲವು ಸಮಯದಲ್ಲಿ -ಡಿಗ್ರಿ ಕೂಡ ಅವರಿಗೆ ಇರುತ್ತದೆ. ಅದು ಅವರಿಗೆ ಸಹಜ. ಆ ರೀತಿಯಾಗಿ ಅವರು ಪಳಗಿದ್ದಾರೆ ಕಾಲಕಾಲವಾಗಿ. ಈಗ ಲೋಕವೇ ಗ್ಲೋಬಲ್ ವಾರ್ಮಿಂಗ್ ಗೆ ಹೋಗುತ್ತಾ ಇದೆ. ಇದರ ಕುರಿತಾಗಿ ನಾವು ಅನೇಕ ಸಾರಿ ಹೇಳಿದ್ದೇವೆ, ಅನೇಕ ವರ್ಷಗಳಿಂದ ಹೇಳುತ್ತಾ ಇದ್ದೇವೆ. ಈಗ ಗ್ಲೋಬಲ್ ವಾರ್ಮಿಂಗ್ ನ ಉಚ್ಚಘಟ್ಟಕ್ಕೆ ನಾವು ಬಂದಿದ್ದೇವೆ. 2015ರಲ್ಲಿ ನಡೆದಂತ ಪ್ಯಾರಿಸ್ ಮೀಟ್ ಅಲ್ಲೂ ಕೂಡ ಇದರಿಂದ ನಾವು ಹೇಗಾದ್ರೂ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಚರ್ಚೆ ಮಾಡಿದ್ರು. ಅದು ಯಾವುದೂ ನಡೆಯಲಿಲ್ಲ. ಅದರಲ್ಲೂ ಕೂಡ ಅವರು ಇಟ್ಟಂತ ಬೆಂಚ್ ಮಾರ್ಕ್ ಈಗ ದಾಟಿದೆ ಎಂಬುದಾಗಿ ನಾವು ನೋಡಬಹುದು. ಲೋಕ ಬಹಳ ಉಷ್ಣತೆಯಲ್ಲಿ ಹಾದು ಹೋಗುತ್ತಾ ಇದೆ. ಈಗ ಯುರೋಪ್ ಆ ಹಂತಕ್ಕೆ, ಇಂಡಿಯಾ ಹೇಗೆ ಇರುತ್ತದೋ, ಆಫ್ರಿಕಾ ಹೇಗೆ ಇರುತ್ತದೋ, ಹೇಗೆ ಮಧ್ಯಪ್ರಾಚ್ಯ ದೇಶಗಳಂದ್ರೆ ಮರುಭೂಮಿ ಇರುತ್ತದೋ ಆ ಒಂದು ಹಂತಕ್ಕೆ ಯುರೋಪ್ ರಾಷ್ಟ್ರ ತಲುಪಿದೆ. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ. ಈಗ ಎಲ್ನಿನೋ ಬಂದಿದೆ. ಇರುವುದರಲ್ಲಿಯೇ 1901 ಅಂತ ಹೇಳ್ತಾರೆ, ಅಂದ್ರೆ 1901 ಅಂದ್ರೆ 20ನೇ ಶತಮಾನದ ಆರಂಭದಿಂದ ಈ 126 ವರ್ಷ ಅಂದ್ರೆ 2026ರ ತನಕ ಕಳೆದ ಜೂನ್ ತಿಂಗಳೇ ಇರುವುದರಲ್ಲಿಯೇ ಬಹಳ ಡ್ರೈ ಆದಂತ ಒಂದು ತಿಂಗಳಾಗಿದೆ. ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ 94% ಡ್ರೈ ತಿಂಗಳು ಜುಲೈಯಲ್ಲಿ ಬರುತ್ತದೆ ಅಂತ ಹೇಳಿದ್ದಾರೆ. ಇದರ ಗರಿಷ್ಠ ಆಗಸ್ಟ್ ಅಲ್ಲಿ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲಿನೋದ ಉಷ್ಣತೆ. ಈ ಎಲ್ಲಿನೋ ಎನ್ನುವಂಥದ್ದು ಆಗಾಗ್ಗೆ ಬರುತ್ತದೆ. 10 ವರ್ಷಕ್ಕೆ 12 ವರ್ಷಕ್ಕೆ ಒಮ್ಮೆ ಬರುತ್ತದೆ. ಈಗ ನಾವು ಗರಿಷ್ಠ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತಿದ್ದೇವೆ. ಆದ್ರೆ ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಇದೆ, ನೈಸರ್ಗಿಕವಾಗಿ ಉಷ್ಣತೆ ಹೆಚ್ಚಾಗ್ತಾ ಇದೆ. ಆ ಉಷ್ಣತೆಯೇ ನಾವು ತಾಳ್ಲಿಕ್ಕಾಗದೆ ಹೋಗ್ತಿದ್ದೇವೆ. ಈಗ ಯುರೋಪ್ ನಲ್ಲಿ ನೋಡುವುದಾದ್ರೆ ದೊಡ್ಡ ದೊಡ್ಡ ಅಪರಾಧ ನಡೆಯುತ್ತಾ ಇದೆ. ಆದ್ರೆ ಬೇರೆ ಮಾರ್ಗವಿಲ್ಲ, ಅದು ತಡೆಯಲಿಕ್ಕೆ ಆಗದೇ ಇರುವ ತಪ್ಪು. ಏನಂದ್ರೆ ನೀವು ಆ ವಿಡಿಯೋಸ್ನೆಲ್ಲ ನೋಡಿರುತ್ತೀರಾ, ಜನರು ಸೂಪರ್ ಮಾರ್ಕೆಟ್ಗೆ ಹೋಗಿ ಆ ಏರ್ ಕೂಲರ್ ಅನ್ನು, ಫ್ಯಾನ್ಸ್ ಅನ್ನು ತೆಗೆದುಕೊಳ್ಳುವಂತದನ್ನು ನೀವು ನೋಡಿರುತ್ತೀರಾ. ಈಗ ಏನ್ ನಡೀತಾ ಇದೆ ಅಂತ ಅಂದ್ಕೊಳ್ತಿದ್ದೀರಾ? ಈ ಬಿಸಿಲಿನ ಉಷ್ಣತೆಯನ್ನು ತಾಳಿಕೊಳ್ಳುವುದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಮನೆಗಳಲ್ಲೂ ಕೂಡ ಎಸಿ ಹಾಕಿಕೊಳ್ಳಲಿದ್ದಾರೆ. ನಿಮಗೆ ಗೊತ್ತು ಅಂದುಕೊಳ್ಳುತ್ತೇನೆ, ಎಸಿನೇ ಗ್ಲೋಬಲ್ ವಾರ್ಮಿಂಗ್ ಗೆ ಬಹಳ ದೊಡ್ಡ ಕಾರಣ. ಅದನ್ನು ಹಾಕುವಾಗ ಉಷ್ಣತೆ ಇನ್ನೂ ಅಧಿಕವಾಗುತ್ತದೆ, ಮನೆ ಕೂಲ್ ಆಗಿರುತ್ತದೆ. ಅವರ ಪ್ರಕಾರ ತಾತ್ಕಾಲಿಕವಾಗಿ ಒಳಗೆ ಕೂಲ್ ಆಗಿರುತ್ತದೆ, ಆದ್ರೆ ಹೊರಗೆ ಭೂಮಿ ಉಷ್ಣವಾಗಿರುತ್ತದೆ. ಈಗ ಯೋಚನೆ ಮಾಡಿ ನೋಡಿ, ಎಸಿನೇ ಇಲ್ಲದೆ ಇರುವಂತಹ ಒಂದು 50,000 ಜನ ಒಳಗೊಂಡಿರುವಂತಹ ಒಂದು ಸಿಟಿ, ಆ 50,000 ಎಸಿ ತೆಗೆದುಕೊಳ್ಳುವಾಗ ಅದರ ಉಷ್ಣತೆ ಬರಲಿದೆ. ನೈಸರ್ಗಿಕವಾಗಿ ನಾರ್ಮಲ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥವಾಗುತ್ತದೆ. ಮುಂದಿನ ವರ್ಷವೆಲ್ಲ ಬಹಳ ಮೋಸಕರವಾದಂತಹ ಗ್ಲೋಬಲ್ ವಾರ್ಮಿಂಗ್ ಗೆ ಭೂಮಿ ಹೋಗುತ್ತದೆ, ಭೂಮಿ ಉರಿಯುವ ಹಂತಕ್ಕೆ ಬರುತ್ತದೆ. ನೀವು 2 ಪೇತ್ರ 3ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡಿ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಈಗ ಯುರೋಪಿನಲ್ಲಿ ಅದು ಉರಿದು ಕರಗುವುದಕ್ಕೆ ಆರಂಭವಾಗಿದೆ. ಅನೇಕ ಸ್ಥಳಗಳಲ್ಲಿ ಅಂದ್ರೆ ಟೈರ್ ಇರಬಹುದು, ಟಾರ್ ಇರಬಹುದು, ಟ್ರಾಫಿಕ್ ಕಂಬಗಳಾಗಿರಬಹುದು, ಎಲ್ಲವೂ ಕರಗಿ ಹೋಗ್ತಾ ಇದೆ. ಈ ವಾಕ್ಯ ಬರೆಯುವಾಗ ಹೆಚ್ಚು ಕಮ್ಮಿ 1900 ವರ್ಷಗಳ ಹಿಂದೆ ಬರೆಯಲ್ಪಟ್ಟದ್ದು. ಅಂದು ಕರಗಿ ಲಯವಾಗುವುದಕ್ಕೆ ಏನು ಇಲ್ಲ. ಆನಂತರ ಒಬ್ಬ ಸೈಂಟಿಸ್ಟ್ 1950ರಲ್ಲಿ ಪರಿಶೋಧಿಸಿದಂತ ವಿಜ್ಞಾನಿ ಹೇಳಿದ್ರು, ಹೌ ಕ್ಯಾನ್ ದ ಎಲಿಮೆಂಟ್ಸ್ ವಿಲ್ ಮೆಲ್ಟ್, ಹೇಗೆ ಕರಗುತ್ತದೆ ಭೂಮಿ ಎನ್ನುವಂಥದ್ದು ಕಲ್ಲು, ಅದು ಕರಗೋದಿಲ್ಲ ಅಂತ ಹೇಳಿದ್ರು. ಕಲ್ಲು ಕರಗುತ್ತದೆ. ನೀವು ಜ್ವಾಲಾಮುಖಿಯನ್ನು ನೋಡಿರುತ್ತೀರಾ, ಆ ಕಲ್ಲು ಕರಗಿ ಆ ರೀತಿಯಾಗಿ ದರಿಯುತ್ತದೆ. ಆ ನಂತರವಾಗಿ ಅದು ಕಲ್ಲಾಗಿ ಮಾರ್ಪಡುತ್ತದೆ. ಅದನ್ನು ಲಾವಾ ಎಂದು ಹೇಳುತ್ತಾರೆ. ಅದು ನಂತರ ಕಲ್ಲಾಗಿ ಮಾರ್ಪಡುತ್ತದೆ. ಆದರೆ ಅದು ಹೇಗೆ ಕರಗುತ್ತದೆ, ಆ ವಾಕ್ಯ ಹಾಗೆ ಹೇಗೆ ನೆರವೇರುತ್ತದೆ ನೋಡಿ. ಬೀದಿಗಳಲ್ಲಿ ಮನೆಗಳಲ್ಲಿರುವಂತಹ ವಸ್ತುಗಳು ಕರಗುವುದಕ್ಕೆ ಆರಂಭವಾಗಿದೆ. ಆ ನಂತರ ಉರಿದು ಸುಟ್ಟಿ ಲಯವಾಗುತ್ತದೆ ಎಂಬುದಾಗಿ ಇದೆ. ಇನ್ನು ಮುಂದೆನೆ ಅದು ನಡೆಯಲಿದೆ ಲೋಕಾದ್ಯಂತ. ಈಗ ಈ ಎಲ್ಲಿನೋ ಮುಗಿದ್ರು ಅದರ ತಾಕುವಿಕೆ ಮುಗಿಯುತ್ತದೆ ಅಂತ ಅಂದ್ಕೊಳ್ಬೇಡಿ, ಅದು ಕ್ಷಾಮಕ್ಕೆ ಕೊಂಡು ಹೋಗಿ ದೊಡ್ಡ ಬದಲಾವಣೆ ತರುತ್ತದೆ. ಆದರೆ ಈ ಉರಿಯುವಂತಹ ಕಾಲ, ಈಗ ನೀವು ಯೋಚನೆ ಮಾಡಿ ನೋಡಿ, ಒಂದು ಕಡೆ ಗ್ಲೋಬಲ್ ವಾರ್ಮಿಂಗ್, ಇನ್ನೊಂದು ಕಡೆ ಉಷ್ಣತೆ, ಎರಡೂ ಇದೆ. ಇದನ್ನು ದಾಟಿ ಯುದ್ಧಗಳೊಂದು ಕಡೆ ನಡೀತಾ ಇದೆ. 2 ತಿಂಗಳ ಹಿಂದೆ ರಷ್ಯಾ ಯೂಸ್ ಮಾಡಿದಂತ ಒಂದು ವೆಪನ್ ಇದೆ, ಅದನ್ನು ಕಂಡು ಲೋಕವೇ ಎದರುತ್ತದೆ. ಆ ನಂತರವಾಗಿಯೇ ಟ್ರಂಪ್ ಸುಮ್ಮನಾದ್ರು ಅಂತ ಹೇಳುತ್ತಾರೆ, ಯುರೋಪ್ ಭಯಪಟ್ಟಿತ್ತು ಅಂತ ಹೇಳುತ್ತಾರೆ. ಆ ರೀತಿಯಾದ ಹೈಪರ್ಸೋನಿಕ್ ಆದ ವೆಪನ್ ಅನ್ನು ಅವ್ರು ಯೂಸ್ ಮಾಡಿದ್ರು. ಸೊ ಇದೆಲ್ಲ ನೋಡುವುದಾದ್ರೆ ಭೂಮಿ ಉರಿಯುತ್ತಾ ಇದೆ. ಇವರು ಬಹಳ ಬುದ್ಧಿವಂತರಾಗಿ ಭೂಮಿ ಉರಿಯುವಂತ ಕೆಲಸವನ್ನೇ ಮಾಡುತ್ತಾ ಇದ್ದಾರೆ. ಸೊ ಇದೆಲ್ಲ ಸೇರಿ 2 ಪೇತ್ರನ ಪುಸ್ತಕ 3ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ನೇರವಾಗಿ ಹೋಗುತ್ತಾ ಇದೆ. ಮತ್ತೆ ನಿಮಗೆ ಎಚ್ಚರಿಕೆ ಕೊಡಲಾಗುತ್ತಿದೆ. ನೋಹನ ಕಾಲದಲ್ಲಿ ನೀರಿನಿಂದ ಎಲ್ಲ ನಾಶವಾಯಿತು, ಮತ್ತೆ ನೀರಿನ ಮೂಲಕ ನಾಶವಾಗುವುದಿಲ್ಲ, ಬೆಂಕಿಯ ಮೂಲಕ ನಾಶವಾಗುತ್ತೆ. ಅದೇ ಸ್ನಾನಿಕನಾದ ಯೋಹಾನ ಹೇಳುತ್ತಾನೆ, ಭೂಮಿ ಬೆಂಕಿಗೆ ನೇರವಾಗಿ ಇಡಲ್ಪಟ್ಟಿದೆ. ಆ ಸ್ಥಳಕ್ಕೆ ಗ್ಲೋಬಲ್ ವಾರ್ಮಿಂಗ್ ನ ಉಚ್ಚಘಟ್ಟಕ್ಕೆ ನಾವು ತಲುಪಿದ್ದೇವೆ. ಇನಿ ಬರುವಂತ ಕಾಲ ಒಂದು ವೇಳೆ ನಮ್ಮ ಕಾಲ ಆಗಿರಬಹುದು, ಅಥವಾ ಬರುವ ಜನರೇಷನ್ ಇನ್ನೂ ಕಷ್ಟ, ದೇವರ ಬರೋಣ ತಡವಾದ್ರೆ. ಸೊ ನಮ್ಮ ಕಣ್ಮುಂದೆ ದೇವರ ಬರೋಣಕ್ಕೂ ಮುಂಚೆ ನಡೆಯಬೇಕಾದ ಗುರುತುಗಳೆಲ್ಲ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ. ಲೋಕದ ಅಂತ್ಯ, ಮತ್ತೆ ಹೇಳುತ್ತೇನೆ, ಭೂಮಿಯ ಅಂತ್ಯ ಅಲ್ಲ, ಲೋಕದ ಅಂತ್ಯ. ಇದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವೂ ಕೂಡ ಸೇರಿದೆ ನೋಡ್ರಿ. ಇದು ಭೂಮಿಯಲ್ಲಿದೆ. ನೋಹನ ಕಾಲದಲ್ಲಿ ನೋಡುವುದಾದರೆ ಆಕಾಶದಿಂದ ನೀರು ಬರುತ್ತದೆ, ಭೂಮಿಯಿಂದ ನೀರು ಬರುತ್ತದೆ ಎಂಬುದಾಗಿ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಂದರೆ ಆದಿಕಾಂಡ ಪುಸ್ತಕದಲ್ಲಿ ನೋಹನ ಜೀವಮಾನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತುಬುಗಳು ತೆರೆದವು. ಈಗ ನಾವು ನೋಡಿದ್ದೆಲ್ಲವೂ ಕೂಡ ಭೂಮಿಯಿಂದ ಬರುವ ಬೆಂಕಿನೇ ತಾನೇ ನೋಡ್ತಾ ಇದ್ದೇವೆ. ಅವತ್ತು ನೀರು ಆಕಾಶದಿಂದಲೂ ಭೂಮಿಯಿಂದಲೂ ಬಂತು, ಅದಕ್ಕೆ ಬದಲಾಗಿ ಬೆಂಕಿ ಈಗ ಆಕಾಶದಿಂದಲೂ ಭೂಮಿಯಿಂದಲೂ ಬರಬೇಕು. ಈಗ ಭೂಮಿಯಿಂದ ಬರುತ್ತಿರುವಂತ ಬೆಂಕಿನೇ ನಮ್ಮಿಂದ ತಾಳಕ್ಕಾಗ್ತಿಲ್ಲ ಅಲ್ವಾ? ನಾವಿದನ್ನು ಶೂಟ್ ಮಾಡುವಂತ 2 ದಿನಕ್ಕಿಂತ ಮುಂಚೆ
ನೀವು ಚೆನ್ನಾಗಿ ಗಮನಿಸುವುದಾದ್ರೆ ಜೂನ್ 30ನೇ ತಾರೀಕು ನಾಸಾ ಒಂದು ರಿಪೋರ್ಟ್ ಪ್ರಕಟಿಸಿದರು. ಬಹಳ ದೊಡ್ಡ X1 ಫ್ಲೇರ್, ಸೋಲಾರ್ ಸುನಾಮಿಗೆ ಸಂಬಂಧಪಟ್ಟದ್ದು. ಸೂರ್ಯನಲ್ಲಿ ಸ್ಫೋಟ ಉಂಟಾಯಿತು. X1 ಫ್ಲೇರ್ ಅಂದ್ರೆ ಏನಂತ ಕೇಳೋದಾದ್ರೆ, ಈಗ ಭೂಮಿಯಲ್ಲಿ ನಾವು ಭೂಕಂಪ ಆದರೆ ರೆಕ್ಟರ್ ಅಳತೆಯಲ್ಲಿ ಹೇಳ್ತೇವಲ್ವಾ, ಅದೇ ರೀತಿಯಾಗಿ ಸೂರ್ಯ ಸ್ಫೋಟ ಉಂಟಾಗುತ್ತದೆ. ಅದನ್ನು ಮೂರಾಗಿ ವಿಂಗಡಿಸುತ್ತಾರೆ. CMX ಎಂದು ಹೇಳುತ್ತಾರೆ. ಸಿ ಅಂದ್ರೆ ಬೇಸಿಕ್, ABC ಬೇಸಿಕ್ ಲೆವೆಲ್, ಅದರಿಂದ ನಮಗೆ ಯಾವುದೇ ಪರಿಣಾಮ ಉಂಟಾಗಲ್ಲ, ಅದು ಸ್ಫೋಟಿಸುತ್ತದೆ. ಎಂ ಅನ್ನುವಂಥದ್ದು ಮಾಡರೇಟ್ ಲೆವೆಲ್. ಅದು ಏನ್ ಮಾಡುತ್ತದೆ ಅಂದ್ರೆ, ಈ ರೇಡಿಯೋ ಫ್ರೀಕ್ವೆನ್ಸಿ ಎಲ್ಲ ಇದೆಯಲ್ವಾ, ನಾವು ಸ್ಯಾಟಲೈಟ್ಸ್ ಅನ್ನು ಮೇಲೆ ತಾನೇ ಹಾರಿಸಿದ್ದೇವೆ, ಸೊ ಅದರ ಮೇಲೆ ಪರಿಣಾಮ ಬರುತ್ತದೆ. ಎಕ್ಸ್ ಲೆವೆಲ್ ಎನ್ನುವಂಥದ್ದು ಭೂಮಿಯನ್ನೇ ತಾಕುತ್ತದೆ. ಭೂಮಿಯಲ್ಲಿ ದೊಡ್ಡ ಬದಲಾವಣೆಯನ್ನು, ನಾಶನವನ್ನು ಉಂಟು ಮಾಡುತ್ತದೆ. ಅದೇ 3ನೇ ಲೆವೆಲ್. ಅದರಲ್ಲಿ 9 ಇದೆ, X1, X2, X3 ಅಂತ ಹೇಳುತ್ತಾರೆ. ಈಗ X1 ಲೆವೆಲ್ ಬಂದಿದೆ. ಇದು ಬಹಳ ಮುಖ್ಯವಾಗಿ ರೇಡಿಯೋ ಆಕ್ಟಿವಿಟೀಸ್ ಎಂಬುದಾಗಿ ಹೇಳುತ್ತಾರೆ. ಆ ರೇಡಿಯೋ ಆಕ್ಟಿವಿಟೀಸ್ ಅನ್ನು ತಾಕುವಷ್ಟರ ಮಟ್ಟಿಗಿದೆ ಎಂದು ಹೇಳುತ್ತಿದ್ದಾರೆ. ಈಗ ಆಕಾಶದಿಂದ ಬೆಂಕಿ ಸಿದ್ಧವಾಗಿ ಇದೆ, ಈ ಭೂಮಿಯಿಂದಲೂ ಬೆಂಕಿ ಸಿದ್ಧವಾಗಿದೆ. ಇದೇ ರೀತಿ ಸೋಲಾರ್ ಸುನಾಮಿ 2012ರಲ್ಲಿ ಬಂತು. ಸಾಮಾನ್ಯವಾಗಿ ಏನ್ ಹೇಳುತ್ತಾರೆ ಅಂದ್ರೆ, ಸೋಲಾರ್ ಸುನಾಮಿ 11 ವರ್ಷಕ್ಕೆ ಒಮ್ಮೆ ಇದು ಬರುತ್ತದೆ ಎಂಬುದಾಗಿ ಅದನ್ನು ಹೇಳುತ್ತಾರೆ. ಆದ್ರೆ ಈಗ ಇರುವಂತಹ ಸೋಲಾರ್ ಸುನಾಮಿ ಹಾಗೆ ಅಲ್ಲ. 2023ರಲ್ಲೂ ಬಂತು, 22-23ರಲ್ಲಿ ಬಂತು, ಈಗಲೂ ಬಂದಿದೆ. ಇನ್ನೂ ದೊಡ್ಡದಾಗಿ ಬರುತ್ತದೆ ಅಂತ ಹೇಳಿದ್ದಾರೆ. ಸೊ ನಾವು ಒಂದು ದೊಡ್ಡ ಅಂತ್ಯದ ಎಡೆಗೆ ಹೋಗುತ್ತಾ ಇದ್ದೇವೆ. ಹೇಗೆ ನೋಹನ ಕಾಲದಲ್ಲಿ ಅಂತ್ಯ ಬಂದು ಮತ್ತೆ ಭೂಮಿಯಲ್ಲಿ ಜೀವರಾಶಿಗಳು ಬಂತೋ, ಅದೇ ರೀತಿ ಒಂದು ಅಂತ್ಯದೆಡೆಗೆ ಹೋಗುತ್ತಿದ್ದೇವೆ. ಇದನ್ನು ಸೈಂಟಿಸ್ಟ್ ಕೂಡ ಒಪ್ಪಿಕೊಳ್ಳುತ್ತಾ ಇದ್ದಾರೆ, ಈ ರೀತಿ ನಡೆಯುತ್ತದೆ ಅಂತ. ನಾವೀಗ ಅದರೆಡೆಗೆ ಹೋಗುತ್ತಿದ್ದೇವೆ. ಕರ್ತನ ಚಿತ್ತವಿದ್ರೆ, ದೇವರ ಬರೋಣ ತಡವಾದರೆ, ಇದೆಲ್ಲದರ ಅಪ್ಡೇಟ್ಸ್ ಬರುವ ವಾರದಷ್ಟರಲ್ಲಿ ಏನೇನೆಲ್ಲ ನಡೆದಿದೆ ಅದರ ಕುರಿತು ನಿಮಗೆ ತಿಳಿಸುತ್ತೇವೆ. ನಮಗೋಸ್ಕರ ನೀವು ಪ್ರಾರ್ಥಿಸಿರಿ, ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಗಾಡ್ ಬ್ಲೆಸ್ ಯು.